ಹಲೋ ವೀಕ್ಷಕರೇ, ವೆಲ್ಕಮ್ ಟು ಟಕಾಟಕೂಟ ಚಾನಲ್. ಇವತ್ತಿನ ವಿಡಿಯೋನಲ್ಲಿ ನಾವು ಕುರುಡಿಗೆ ಮಾಡೋಣ್ರಿ. ಅದನ್ನು ಫ್ಲವರ್ ಡಿಸೈನ್ದು ಬೇರೆ ಬೇರೆ ಡಿಸೈನ್ದು ಮಾಡೋಣ್ರಿ. ಮಾಡೋದು ಭಾಳ ಸಿಂಪಲ್ ಐತಿ, ತಿನ್ನಕ್ಕೂ ಅಷ್ಟೇ ಮಸ್ತ್ ಐತಿ. ಸೊ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವು ಚಾನಲ್ ಮ್ಯಾಗ ಹೊಸಾಗಿದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ. ಪಕ್ಕದಲ್ಲಿ ಇದ್ದಿದ್ದು ಬೆಲ್ ಐಕಾನ್ ಒತ್ತಿ ನಮ್ಮ ಬರೋ ವಿಡಿಯೋ ನೋಟಿಫಿಕೇಶನ್ ಬರ್ತೈತಿ. ವಿಡಿಯೋ ಇಷ್ಟ ಆದರೆ ವಿಡಿಯೋ ಶೇರ್ ಕಮೆಂಟ್ ಮಾಡಲು ಮರ್ತಬೇಡ್ರಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ನು ಮಾಡಿರಿ. ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ್ರಿ. ಸಂಡಿಗೆ ಮಾಡೋಕ್ಕೆ ಅಕ್ಕಿ ಹಿಟ್ಟು ತೊಗೊಂಡಿನಿ ನಾನು ಇಲ್ಲಿ. ಇದು ನಾನು ಮೆಜರಿಂಗ್ ಕಪ್ಲಿಂದ 1 ಕಪ್ಪಷ್ಟು ಅಕ್ಕಿ ಹಿಟ್ಟು ತೊಗೊಂಡಿನಿ. ನೀವು ಮನೆಯಾಗಿಂದ ಯಾವಾದನ್ನೂ ಕಪ್ ತೊಗೊಂಡು ಹಿಟ್ಟು ತೊಗೋಬಹುದು. ನಾನು ಅಕ್ಕಿಗೆ ತೊಳೆದು ಬಿಸಿಲಲ್ಲಿ ಒಣಗಿಸಿ ಹಿಟ್ಟು ಬೀಸದ ಗಿರಿನಲ್ಲಿ ಬೀಸ್ಕೊಂಡು ತೊಗೊಂಡು ಬಂದಿದ್ದು ಅಕ್ಕಿ ಹಿಟ್ಟು ಐತ್ರಿ. ಫುಲ್ ಫೈನ್ ಪೌಡ್ರ್ ಐತಿ. ನಾವು ಯಾವ ಕಪ್ಲಿಂದ ಅಕ್ಕಿ ಹಿಟ್ಟು ತೊಗೊಂಡಿವಿ ನೋಡ್ರಿ, ಅದೇ ಕಪ್ಲಿಂದ 1 ಕಪ್ಪಷ್ಟು ನೀರು ಹಾಕಿದ್ದೀನಿ. ಹಾಕಿ ಒಮ್ಮೆ ಚಲೋ ಆಗಿ ಮಿಕ್ಸ್ ಮಾಡ್ತಿದ್ದೀನಿ. ಇದು ಅಕ್ಕಿ ಭಾಳ ಹಳಿದೈತ್ರಿ, ಅದಕ್ಕೆ ಇದಕ್ಕೆ ನೀರು ಸ್ವಲ್ಪ ಜಾಸ್ತಿ ಹತ್ತಾಕತ್ತೈತಿ. ಅದು ಅಕ್ಕಿ ಮ್ಯಾಗ ಡಿಪೆಂಡ್ ಇರ್ತೈತಿ ನೋಡಿ ನೀರು ಹಾಕೋದು. ನಾನು ಈಗ 1 ಕಪ್ಪಷ್ಟು ನೀರು ಹಾಕಿದ್ದೀನಿ. ಈಗ ಮತ್ತೊಂದು ಕಪ್ ನೀರು ತೊಗೊಂಡಿನಿ. ಇದಕ್ಕೂ ಇದ್ರಾಗ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ತೀನಿ ರೀ. ಒಮ್ಮೆಗೆ ಹಾಕಿ ಮಿಕ್ಸ್ ಮಾಡೋದಿಲ್ಲ, ಸ್ವಲ್ಪ ಸ್ವಲ್ಪ ಹಾಕೋತಾ ಮಿಕ್ಸ್ ಮಾಡೋದು. ಭಾಳ ಹಳಿದ ಅಕ್ಕಿ ಇದ್ರೆ 3 ಕಪ್ಪಷ್ಟು ನೀರು ಹತ್ತೈತಿ. ತಾಜಾ ಅಕ್ಕಿ ಇದ್ರೆ ಅಷ್ಟೇ 2 ಕಪ್ಲಿಂದ 2.5 ಕಪ್ಪಷ್ಟು ನೀರು ಹತ್ತೈತಿ. ನೋಡ್ರಿ, ನಾನು ಎಲ್ಲ ನೀರು ಹಾಕಿನಿ. ಈ ಕನ್ಸಿಸ್ಟೆನ್ಸಿ ಬರತನ ಹಿಟ್ಟು ಕಲ್ಸ್ಕೊಂಡಿನಿ. 2 ಕಪ್ಪಷ್ಟು ಅಕ್ಕಿ ಹಿಟ್ಟಿನಲ್ಲಿ ಹೋಯ್ತು. ಈಗ 1 ಕಪ್ಪಷ್ಟು ನಾನು ಇಲ್ಲಿ ಕಡಾಯಿನಲ್ಲಿ ನೀರು ಹಾಕ್ತಿದ್ದೀನಿ. ಇದ್ರಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕನ್ರಿ. ಮತ್ತು ನಮ್ಗೆ ಬಣ್ಣದ ಬೇಕಂದ್ರೆ ಕಲರ್ ಹಾಕಿದ್ರಿ. ಇದ್ರಾಗ ನಾನು ಇಲ್ಲಿ ಹಸಿರು ಕಲರ್ ಹಾಕಿದ್ದೀನಿ. ಇದಕ್ಕೆ ಮಿಕ್ಸ್ ಮಾಡ್ಕೋತೀನಿ. ಈ ಟೈಮಿಗೆ ನೀವು ನೀರು ಸ್ವಲ್ಪ ಹೊರಗೆ ತೆಗೆದ್ನು ಇಡ್ಬೋದು. ಅಕ್ಕಿ ಮ್ಯಾಗ ಡಿಪೆಂಡ್ ಇರ್ತೈತ್ರಿ. ಮತ್ತು ಜಾಸ್ತಿ ಅಳಸ್ನು ಆಗಬಾರ್ದು. ನಾ ಮೊದಲು ಒಮ್ಮೆ ಮಾಡಿದ್ದೆ, ಇಷ್ಟು ನನ್ನ ನೀರು ಕರೆಕ್ಟ್ ಆಗಿತ್ತು, ಅದಕ್ಕೆ ನಾನು ಎಲ್ಲ ನೀರು ಇಟ್ಟಿದ್ದೀನಿ. ನೀವು ಬೇಕಾದರೆ ಸ್ವಲ್ಪ ಹೊರಗೆ ತೆಗೆದು ಇಡ್ಬೋದು, ಬೇಕಾದ್ರೆ ಮತ್ತೆ ಹಾಕ್ಬೋದು ರೀ ಇದ್ರಾಗ. ಇದು ನೋಡಿರಿ, ನೀರಿನಲ್ಲಿ ಬಾಯ್ಲ್ ಬಂದೈತಿ. ಗ್ಯಾಸಿನ ಫ್ಲೇಮ್ ಲೋ ಮ್ಯಾಗಿಟ್ಟು ಇದನ್ನು ರೆಡಿ ಮಾಡಿವಲ್ರಿ. ನೀರು ಹಾಕಿ ಅಕ್ಕಿ ಹಿಟ್ಟಿದ ಬ್ಯಾಟ್ರೆ ಅದು ಸ್ವಲ್ಪ ಸ್ವಲ್ಪ ಹಾಕೋತಾ ಮಿಕ್ಸ್ ಮಾಡ್ಕೋತಾ ಹೋರಿ. ಇದೆಲ್ಲ ಮಿಕ್ಸ್ ಆಗತ್ತನ ಲೋ ಮ್ಯಾಗೆ ಇಡ್ರಿ ಗ್ಯಾಸಿನ ಫ್ಲೇಮ್, ಇಲ್ಲಾಂದ್ರೆ ಗಂಟು ಆಗ್ಬಿಡ್ತೈತಿ. ಇದ್ರಾಗ ಎಲ್ಲ ಹಾಕಿದ್ದೀನಿ ರೀ. ಆದ್ರೆ ಪಪ್ಪಡದಾಗ ಹಾಕೋದು ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟೇ ಹಾಕಿಲ್ಲ, ಅಂದ್ರೆ ಪಪ್ಪಡ ಖಾರ ರೀ. ಅದು ಹಾಕಿದ್ರೆ ಹಪ್ಪಳದು ಪಪ್ಪಡ ಇರಲಿ ಕುರುಡ್ಗಿರ್ಲಿ ಅದರಲ್ಲಿಂದೇ ಉಬ್ಬದು. ಇಲ್ಲಿ ನಾನು ಟೀಸ್ಪೂನ್ಲಿಂದ 1/4 ಟೀ ಸ್ಪೂನಷ್ಟು ಪಪ್ಪಡ ಖಾರ ತಗೊಂಡೀನಿ. ಅದು ಇದ್ರಾಗ ಹಾಕಿ ಚಲೋ ಆಗಿ ಮಿಕ್ಸ್ ಮಾಡ್ತೀನಿ ರೀ. ಇದಕ್ಕೆ ಗ್ಯಾಸಿನ ಫ್ಲೇಮ್ ನಾನು ಮೀಡಿಯಮ್ ಮ್ಯಾಗ ಇಟ್ಟೀನಿ ರೀ. ನೋಡ್ರಿ, ಕಂಟಿನ್ಯೂ ಸ್ಪೂನ್ ಮಿಕ್ಸ್ ಮಾಡೋದು, ಗಂಟದು ಬರಕ್ಕೆ ಕೊಡಂಗಿಲ್ಲ. ನೋಡ್ರಿ, ಇಷ್ಟು ಗಟ್ಟಿ ಆಗಿತ್ತಿ. ಈಗ ಗ್ಯಾಸಿನ ಫ್ಲೇಮ್ ಲೋ ಮಾಡೋದು, ಇದ್ರ ಮ್ಯಾಗ ಪ್ಲೇಟ್ ಮುಚ್ಚಿ ಇದಕ್ಕೆ ಹಿಂಗೆ ಇಡೋದ್ರಿ. ಒಂದು 10 ನಿಮಿಷದಿಂದ 15 ನಿಮಿಷ ತನಕ ನೀವು ಇದಕ್ಕೆ ಹಿಂಗೆ ಇಟ್ಟರೆ ಚಲೋ ಆಗಿ ಪಪ್ಪಡ ಉಬ್ತಾವ್ರಿ, ಚಲೋ ಆಗ್ತಾವ. ಅದಕ್ಕೆ ಭಾಳ ಚಲೋ ದಮ್ ಕೊಡ್ಬೇಕು ಅದಕ್ಕೆ ನೋಡ್ರಿ, ಒಂದು ಸ್ವಲ್ಪ ಟೈಮ್ ಆಗನಾಗ ಮತ್ತು ಪ್ಲೇಟ್ ತೆಗೆದು ಮತ್ತೊಮ್ಮೆ ಇದಕ್ಕೆ ಮಿಕ್ಸ್ ಮಾಡ್ತಿದ್ದೀನಿ ನಾನು. ನೀವು ನೋಡ್ಬೋದು ಒಳಗಲಿಂದ ಹೆಂಗೆ ಸ್ಟೀಮ್ ಬರಾಕತ್ತೈತಿ. ಮತ್ತೊಮ್ಮೆ ಮಿಕ್ಸ್ ಮಾಡಿ ಇದ್ರ ಮ್ಯಾಗ ಪ್ಲೇಟ್ ಮುಚ್ಚಿ ಮತ್ತು ಇಡ್ತೀನಿ ರೀ. ಇದ್ರ ಹಾಗೆ ಗ್ಯಾಸಿನ ಫ್ಲೇಮ್ ಫುಲ್ ಲೋ ಮ್ಯಾಗ ಇಟ್ಟೀನಿ. ತೆಳಗೆ ಏನಾರ ಹತ್ತಾಕತ್ತಿದ್ರೆ ತವಾ ಇಟ್ನು ಇಡ್ಬೋದು ನೀವು. ನೋಡ್ರಿ, ಒಂದು 10 ನಿಮಿಷ ಆಗಿತ್ತಿ. ಭಾಳ ಚಲೋ ಆಗಿ ದಮ್ ಆಗಿತ್ತಿ ರೀ ಇದು ಹಿಟ್ಟು. ಇದಕ್ಕೊಮ್ಮೆ ಚಲೋ ಆಗಿ ಮಿಕ್ಸ್ ಮಾಡ್ಕೋತೀನಿ. ನೀವು ಕಲರ್ ಬೇಕಂದ್ರೆ ಹಾಕೋರಿ, ಇಲ್ಲಂದ್ರೆ ಬೇಡ. ಕಲರ್ ಹಾಕಿದ್ರೆ ಚಲೋ ಕಾಣಿಸ್ತಾವಲ್ರಿ, ಅದಕ್ಕೆ ಹಾಕಿದ್ದೀನಿ. ಹೀಗೆ ಪ್ಲೇಟ್ ಮುಚ್ಚೋದು ಮಿಕ್ಸ್ ಮಾಡೋದು ತೆಗಿಯೋದು ನಾನು 15 ನಿಮಿಷ ತನಕ ಮಾಡೀನಿ ರೀ. ಭಾಳ ಚಲೋ ಆಗಿ ಇದು ಹಿಟ್ಟು ದಮ್ ಆಗಿತ್ತಿ, ರೆಡಿ ಐತ್ರಿ. ಇದು ಈಗ ನಮ್ಗೆ ಪಪ್ಪಡರೆ ಮಾಡೋಕ್ಕೆ ಇರಲಿ, ಹಪ್ಪಳ ಏನು ಬೇಕಾದರೂ ಮಾಡ್ಬೋದು, ಕುರುಡ್ಗಿನೂ ಮಾಡ್ಬೋದು ಇದರ್ಲಿಂದ. ಈಗ ಇದ್ರ ಮ್ಯಾಗ ಪ್ಲೇಟ್ ಮುಚ್ಚನ್ರಿ. ಈಗ ಸಂಡಿಗೆ ಮಾಡೋದು ಸ್ಟಾರ್ಟ್ ಮಾಡಿದ್ನು. ಇಲ್ಲಿ ನಾನು ಒಂದು ಪೈಪಿಂಗ್ ಬ್ಯಾಗ್ ತೊಗೊಂಡಿನಿ ರೀ. ಅದ್ರಾಗ ಸ್ಟಾರ್ ನೋಸಲ್ ಹಾಕಿದ್ದೀನಿ ನಾನು. ಇದು N1 ನೋಸಲ್ ಐತ್ರಿ. ಇದ್ರಾಗ ಇದು ಹಿಟ್ಟು ರೆಡಿ ಮಾಡ್ಕೊಂಡಿನಿ ನೋಡ್ರಿ. ಇದು ಹಿಟ್ಟು ಹಾಕ್ತೀನಿ. ಎಷ್ಟು ಬೇಕು ಅಷ್ಟು ನೋಡಿ ಹಾಕೋಬಹುದು. ನಿಂಬಲ್ಲಿ ಇದು ಇದ್ದಿತ್ತಿಲ್ಲ ಅಂದ್ರೆ ನೀವು ಕುರುಡ್ಗಿನೂ ಮಾಡ್ಬೋದು. ಸ್ಟಾರ್ ನೋಸಲ್ ಅದು ಇದ್ದಿತ್ತಿಲ್ಲ ಅಂದ್ರೆ ನಾನು ಡಿಸೈನ್ಲಿಂದ ತೋರ್ಸಾಕತ್ತೀನಿ ರೀ. ಇಲ್ಲ ಸ್ಪೂನ್ಲಿಂದ ಸ್ವಲ್ಪ ಸ್ವಲ್ಪ ಹಾಕ್ಬೋದು, ಸಂಡಿಗೆ ರೆಡಿ ಆಗ್ತಾವ. ಇದು ಸ್ವಲ್ಪ ಬ್ಯಾಗ್ ಬಿಸಿ ಇರ್ತೈತ್ರಿ. ಇದಕ್ಕೆ ಅರ್ಬಿ ಅದು ಹಿಡಿದು ನಮ್ಗೆ ಯಾವ ಶೇಪಿಂದ ಬೇಕು ಆ ಶೇಪಿಂದು ಫ್ಲವರ್ಸ್ ಆಗಲಿ ಎಂಥದ್ನು ಡಿಸೈನ್ ತೆಗಿಬೋದು. ನಾನು ಇಲ್ಲಿ ಸಣ್ಣ ಸಣ್ಣ ಫ್ಲವರ್ಸ್ ಹಾಕಿದ್ದೀನಿ. ಈಗ ಮತ್ತು ನಿಮ್ಮ ಕ್ರಿಯೇಟಿವಿಟಿ ಮ್ಯಾಗ ಬೇರೆ ಬೇರೆ ಡಿಸೈನ್ ಮಾಡ್ಬೋದು. ನಾನು ಒಂದು ಸರ್ಕಲ್ ಟೈಪ್ ಮಾಡಾಕತ್ತೀನಿ ರೀ. ಈ ಡಿಸೈನ್ದು ಇಂಥದ್ದು ನೀವು ಮಾಡ್ಬೋದು. ಇಷ್ಟ ಆಗ್ಯಾವ್ರಿ, ಹಿಟ್ಟರೆ ಮುಗೀತು. ಇಷ್ಟ ಡಿಸೈನ್ದು ಹೂವು ಮತ್ತು ಇದು ರೌಂಡ್ ಆಗಿದ್ದು ಹೂವು 2 ರೆಡಿ ಅದಾವ. ನಾ ಮರ್ದಿವಸ ಮತ್ತು ಇಂಥದ್ದು ಮಾಡಿದ್ದು ನೋಡ್ರಿ. ಫಸ್ಟ್ ಡೇ ನಾನು ಕ್ಲೋಸ್ ಸ್ಟಾರ್ಲಿಂದ ಫ್ಲವರ್ಸ್ ತೆಗ್ದಿದ್ದೆ. ಇವತ್ತಿದ್ರೆ ಓಪನ್ ಸ್ಟಾರ್ಲಿಂದ ಫ್ಲವರ್ಸ್ ತೆಗ್ದೀನಿ. ಕುರುಡ್ಗಿನೂ ಹಾಕಿನಿ, ಎಲ್ಲನೇ ಅದಾವ್ರಿ. ನಿಮ್ಮ ಕ್ರಿಯೇಟಿವಿಟಿ ಮ್ಯಾಗ ಡಿಪೆಂಡ್ ಹೆಂಗೆ ಬೇಕು ಹಂಗೆ ಮಾಡ್ಬೋದು.
ಇದಕ್ಕೆ ಬಿಸಿಲನ್ನೇ ಒಣಗಾಕಿಡನ್ರಿ. ಒಂದು ದಿವ್ಸನಾಗ ಒಣಗಿ ಬಿಡ್ತಾವ್ರಿ. ನಮ್ಮ ಈ ಕಡೆ ಬುಜಾಪುರ ಸೈಡ್ ಬಿಸಿಲು ಭಾಳ ಜಲ್ದಿನೇ ಒಣಗಾಕತ್ತಾವ. ಒಂದು ದಿವ್ಸನಾಗೆ ರೆಡಿ ಆಗತ್ತಾವ. ಇದು ನೋಡ್ರಿ ಎಲ್ಲ ಒಣಗಿದಾವ. ಈಗ ನಾನು ನಿಮ್ಗೆ ಫ್ರೈ ಮಾಡಿ ತೋರಿಸ್ತೀನಿ. ಗ್ಯಾಸಿನ ಮ್ಯಾಗ ಕಡಾಯಿ ಇಟ್ಟು ಅದ್ರಾಗ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಮಾಡಿದ್ದೀನಿ. ಜಾಸ್ತಿನೂ ಬಿಸಿ ಇಲ್ಲ, ನೋಡಿ ಬಿಸಿ ಮಾಡೋದು. ಇದ್ರಾಗ ಇದು ಕಂಟಿನ್ಯೂ ಮಿಕ್ಸ್ ಮಾಡೋದ್ರಿ. ನೋಡ್ರಿ ಎಷ್ಟು ಸಣ್ಣ ಇದು, ಎಷ್ಟು ದೊಡ್ಡ ಮತ್ತೆ ಎಷ್ಟು ಚಲೋ ಆಗಿ ಫ್ರೈ ಆಗ್ಯಾವ. ಕಾಣ್ಸಕ್ಕೆ ಇಷ್ಟಿಲ್ರಿ, ತಿನ್ನಕ್ನು ಮಸ್ತ್ ಆಗ್ಯಾವ. ಇದು ಭಾಳ ಕ್ರಿಸ್ಪಿನೂ ಆಗ್ಯಾವ. ನೋಡ್ರಿ ಎಷ್ಟು ಚಲೋ ಫ್ರೈ ಆಗಕತ್ತಾವ. ಇದರಂಗೆ ನಾನು ಇದು ಕ್ಲೋಸ್ ಸ್ಟಾರ್ಲಿನ್ ಮಾಡಿದ್ ನೋಡ್ರಿ ಸಣ್ಣ ಸಣ್ಣ ಹೂವ ಅದನ್ನು ಹಾಕ್ತಿದೀನಿ. ನೋಡ್ರಿ ಅದನ್ನು ಎಷ್ಟು ಚಲೋ ಫ್ರೈ ಆಗಕತ್ತಾವ, ಭಾಳ ಚಲೋ ಆಗ್ಯಾವ. ಇದು ಸೆಂಡಿಗೆ. ಇದು ನೋಡ್ರಿ ಇಷ್ಟು ಸಣ್ಣ ಇದ್ದು ಇಷ್ಟು ದೊಡ್ಡ ಆಗ್ಯಾವ. ಕ್ಲೋಸ್ ಸ್ಟಾರ್ ಇದ್ದಿದ್ಲಿಂದೆ ನಾವು ಮಾಡಬೇಕು. ಹೂವ ಭಾಳ ಚಲೋ ಆಗಿ ಉಬ್ತಾವದು. ಇದು ನಿಮ್ ಸೈಜ್ ತೋರಿಸ್ತೀನಿ ನೋಡ್ರಿ. ಅದು ಫ್ರೈ ಮಾಡಿದ್ದು, ಇದು ಫ್ರೈ ಮಾಡ್ಲಾರ್ದ ಮತ್ತು ಮುರಿದ್ನು ತೋರಿಸ್ತೀನಿ ನೋಡ್ರಿ. ಎಷ್ಟು ಕ್ರಿಸ್ಪಿ ಆಗ್ಯಾವ, ಒಳಗ್ತನ ಚಲೋ ಆಗಿ ಫ್ರೈ ಆಗ್ಯಾವ. ನೀವು ಈ ಥರ ಮಾಡ್ರಿ. ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಇದು ವಿಡಿಯೋ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡ್ರಿ. ವಿಡಿಯೋಗೆ ಲೈಕ್ ಮಾಡ್ರಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರ್ತು ಬೇಡ್ರಿ.